ತುಂಬಾ ಜನ ಹೇಳ್ತಾರೆ ಏನಂತಂದ್ರೆ 84 ಲಕ್ಷ ಜೀವರಾಶಿಗಳಿಗಿಂತಲೂ ಕೂಡ ಮನುಷ್ಯ ಬಹಳ ಶ್ರೇಷ್ಠನಾದಂತ ಮನುಷ್ಯ ಅಂತ ಹೇಳ್ತಾರೆ. ಸೊ ಇವತ್ತು ಪರಿಸ್ಥಿತಿಗಳು ಹೆಂಗಾಗಿದೆ ಅಂತಂದ್ರೆ 84 ಲಕ್ಷ ಜೀವರಾಶಿಗಳು ಚೆನ್ನಾಗಿ ಬದುಕ್ತಾ ಇದ್ದಾವೆ. ಎಲ್ಲರಿಗಿಂತ ಶ್ರೇಷ್ಠವಾದಂತ ಮನುಷ್ಯನೇ ಅವುಗಳಿಗಿಂತ ಹೀನವಾಗಿ ಬದುಕ್ತಾ ಇದ್ದಾನೆ. ಸೊ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದ್ದಾನೆ. ತಾನು ಯಾರು, ತನ್ನ ಸ್ಥಿತಿ ಏನು, ತಾನು ಎಂಥವನು, ದೇವರು ತನಗೆ ಕೊಟ್ಟಂತಹ ಸ್ಥಾನ ಮಾನಗಳು ಸ್ಥಿತಿಗಳು ಏನನ್ನೋದನ್ನ ಗುರುತಿಸೋದ್ರಲ್ಲಿ ಮನುಷ್ಯ ಎಡವಿ ಬೀಳ್ತಾ ಇದ್ದಾನೆ. ಇದು ಬಹಳ ವಿಷಾದಕರವಾದಂಥ ವಿಷಯ. ಇನ್ನು ಎರಡನೇದಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವುಗಳು ಗಮನಿಸುವಂಥದ್ದು, ಸೊ ಆದಮನನ್ನು ಹೇಗೆ ಉಂಟು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ನಮಗೆ ಗೊತ್ತಿದೆ. ಇವೆಲ್ಲವೂ ಕೂಡ ಮತ್ತೊಂದ್ಸರಿ ಅದಕ್ಕೆ ಮೆಲುಕು ಹಾಕೋಣ. 2ನೇ ಅಧ್ಯಾಯ 7ನೇ ವಚನದಲ್ಲಿ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದ. ಮನುಷ್ಯ ಬದುಕುವಂತ ಪ್ರಾಣಿ ಯಾವಾಗ ಅಂತಂದ್ರೆ ದೇವರು ತನ್ನ ಶ್ವಾಸವನ್ನ ಅವನ ಮೂಗಿನಲ್ಲಿ ಊದಿದಾಗ. ಸೊ ಅದಕ್ಕೆ ಯೋಹಾನ್ ಬರೆಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತೇಳಿ. ನಾನು ಅಂದ್ರೆ ಆತ್ಮ, ನಾನು ಅಂದ್ರೆ ಆತ್ಮ ಹೊರತಾಗಿ ನಾನು ಅಂದ್ರೆ ದೇಹ ಅಲ್ಲ. ಸೊ ಹಾಗಾಗಿ ನಾನು ಅನ್ನುವಂಥದ್ದನ್ನು ಕಣ್ಣಿಗೆ ಕಾಣೋದಿಲ್ಲ. ಆತನ ಅದೃಶ್ಯ ರೂಪನು, ಆಂತರ್ಯ ಪುರುಷನು, ಕಣ್ಣಿಗೆ ಕಾಣುವಂತಹ ನಾನು ಅನ್ನುವಂಥ ಆತ್ಮ ಒದ್ದುಕೊಂಡಂತಹ ದೇಹ ಇದು. ಅದಕ್ಕೆ ಪ್ರಸಂಗ ಪುಸ್ತಕದಲ್ಲಿ ಹೇಳ್ತಾನೆ, ಮಣ್ಣು ಮಣ್ಣಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗ್ತದೆ ಅಂತೇಳಿ. ಸೊ ಹಾಗಾಗಿ ಇವತ್ತು ಮನುಷ್ಯ ನಾನು ಯಾರು ಅನ್ನೋದನ್ನ ಮೊದಲು ಗುರುತಿಸ್ಬೇಕಾಗುತ್ತೆ. ಗುರುತಿಸೋದ್ರಲ್ಲಿ ವಿಫಲ ಆಗಿದ್ದಾನೆ. ಹೊರಗೆ ಕಾಣುವಂತಹ ಇವನೇ ನಿಜವಾದವನು ಅಂತ ತಿಳ್ಕೊತಾ ಇದ್ದಾನೆ ಹೊರತಾಗಿ ಈ ದೇಹನ ನಡೆಸುವಂತಹ, ಕಣ್ಣಿಗೆ ಕಾಣದೇ ಇರುವಂತಹ ಆತ್ಮ ಅನ್ನುವಂತಹತನು ಈ ದೇಹ ನಡೆಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಗಮನಿಸ್ತಾ ಇಲ್ಲ ಇವತ್ತು ಎಷ್ಟು ಜನರು. ಈಗ ಯಾರಾದರೂ ಡ್ರೈವಿಂಗ್ ಮಾಡ್ತಾರೆ, ಬ್ರದರು ನಾನು ಡ್ರೈವಿಂಗ್ ಮಾಡ್ತೀನಿ, ಯಾರಿಗಾದ್ರೂ ಹೋಗಿ ನಾನು ಗುದ್ದಿದೆ ಅಂತ ಇಟ್ಕೊಳ್ಳಿ, ಸುನಿಲ್ ಬದಾರ, ಈಗ ಜನ ಬಂದು ಕಾರ್ಗೆ ಹೊಡಿತಾರ, ನನಗೆ ಹೊಡಿತಾರ, ನಾನು ಬಂದು ಹೊಡಿತಾರೆ, ಹೆಂಗ್ ಓಡಿಸ್ತೀವ ಗಾಡಿ ನೀನು ಅಂದ್ರೆ ಜನಕ್ಕೆ ಚೆನ್ನಾಗಿ ಗೊತ್ತು. ಈ ಗಾಡಿ ಇನ್ನೊಬ್ಬರಿಗೆ ಗುದ್ದಬೇಕಂದ್ರೆ ತಾನಾಗೆ ಏನ್ ಮಾಡಲ್ಲ, ಗುದ್ದಲ್ಲ, ಇನ್ನೊಬ್ಬರಿಗೆ ನಷ್ಟ ಮಾಡಲ್ಲ. ಅದು ಇನ್ನೊಬ್ರಿಗೆ ನಷ್ಟ ಮಾಡಬೇಕು, ಇನ್ನೊಬ್ಬರು ಪ್ರಾಣ ತೆಗಿಬೇಕು ಅಂತಂದ್ರೆ ಮೇನ್ ಪರ್ಸನ್ ಯಾರು? ನಾನು. ಸೊ ಇವತ್ತು ಇದನ್ನ ಗುರುತಿಸೋದ್ರಲ್ಲಿ ಪ್ರಪಂಚ ಹಿಂದೆ ಬಿದ್ದಿದೆ. ಇಷ್ಟಕ್ಕೂ ನಾನು ಯಾರು ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಚಂದವಾಗಿರುತ್ತೆ ಪ್ರಪಂಚ. ಸೊ ಇವತ್ತು ಅದನ್ನ ಗುರುತಿಸ್ತಾ ಇಲ್ಲ. ಈ ಕಣ್ಣಿಗೆ ಕಾಣುವಂಥವ್ನು ಇವನೇ ನಿಜವಾದವನು, ಇವನೇ ಶಾಶ್ವತ ಅನ್ನುವಂಥ ದಿಕ್ಕಿನಲ್ಲಿ ಹೋಗ್ತಾ ಇರೋದ್ರಿಂದ ಪರಿಸ್ಥಿತಿಗಳು ಈ ರೀತಿ ಹದಗೆಟ್ಟಿವೆ.